ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ, ನಾನು ಈ ಊಟ ಮಾಡ್ಬೋದೆ? ಯಾಕಪ್ಪಾಜಿ? ಇಲ್ಲಿ ಗಂಟ ನಮ್ಮ ಬಂಗಾರ ನಮ್ಮ ಮನೆಗೋಸ್ಕರ ಜೀವನ ಸವಸೋಳೆ. ನಾನು ಅವಳು ಕಸದಾಗೆ ಸ್ವಲ್ಪನೂ ಭಾಗಿಯಾಗಿಲ್ಲ. ಈಗ ನೀನು ಹೇಳ್ದಂಗೆ ಮನೆಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಾವಳೆ. ಅದ್ರಾಗೆ ಭಾಗಿಯಾಗೋಣ ಅಂತ. ಬೇಡ ಅನ್ಬೇಡ ಬಂಗಾರ, ಈಸ್ಟ್ ವರ್ಷದಾಗೆ ಒಂದು ಅವಕಾಶ ಸಿಕ್ಕೈತೆ. ಅದು ದೇವ್ರ ಕಾರಣೀಯ. ಕಣ್ ತುಂಬ್ಕೊಳ್ಳೋಷ್ಟು ಪ್ರೀತಿ ಮಾಡ್ತಿದ್ದೆ ಅವಳನ್ನ. ಲೇ, ಈ ಬಂಗಾರಮ್ಮನ ಸ್ಥಾನ ನಮ್ಮಮ್ಮ ಕೊಟ್ಟು ಭಿಕ್ಷೆ ಕೊಡೋ ಮುದಿಯ. ಯಾಕಲ್ಲಿ ಇವರ ನೋಡಿ ಆಶ್ಚರ್ಯ ಆಯ್ತಾ? ಹಾಗೇನಿಲ್ಲ, ಇವರಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗಂಡ ಹೆಂಡ್ತಿ ಅಂದ್ರೆ ಹೀಗೆ ಇರಬೇಕು. ಏನಪ್ಪ ಕಲಿ, ಈ ವ್ರತ ನಾನು ಮಾಡ್ಬೋದೇ? ಮಾವಯ್ಯ ಅವರೇ ಆಗ್ಲೇ ಹೇಳಿದ್ರಲ್ಲ, ಮನೇಲಿರೋ ಹಿರಿಯರು ಮಾಡ್ಬೋದು ಅಂತ. ನಿಜಾನೇ, ಆದ್ರೆ ಅಪ್ಪಾಜಿ ಮಾತು ಕೇಳ್ತಾ ಇದ್ರೆ ಅವ್ರ ಮನಸ್ಸಲ್ಲಿ ಬೇರೆನೋ ಸಂಕಲ್ಪ ಮಾಡ್ಕೊಂಡಂಗಿದೆ. ಅದ್ರ ಮೇಲೆ ಗಂಡ ಹೆಂಡ್ತಿ ಅಂದ್ರೆ ಅರ್ಧನಾರೀಶ್ವರ ಇದ್ದಂಗಲ್ವಾ? ನೀವಿಬ್ರು ವ್ರತ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ, ಡಬಲ್ ಆಶೀರ್ವಾದ ಸಿಗುತ್ತೆ. ಓಹೋ, ಈ ಲೆವೆಲ್ಲ ಆಯ್ತು ಮಾಡೋ. ನೀನ್ ಮೌನ ವ್ರತ ಮಾಡಿದ್ರೆ ನಮ್ಮಮ್ಮಂಗೆ ದಾರಿ ಸಲೀಸು. ಅಪ್ಪಾಜಿ, ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ದಾನ ಮಾಡಿ. ಅಮ್ಮ, ನೀವು ದೇವಸ್ಥಾನನ 11 ಪ್ರದಕ್ಷಿಣೆ ಹಾಕಿ. ನಾನು ಅತ್ತೆ ಜೊತೆ ಹೋಗಿ ಬರ್ತೀನಿ. ಅಕ್ಕ, ಅಮ್ಮ ಬಂದ ಮೇಲೆ ನೀವಿಬ್ರು ದಂಪತಿ ಸಮೇತ ಸೇರಿ ಪ್ರದಕ್ಷಿಣೆ ಹಾಕಬೇಕು. ನಾನು ಅತ್ತೆ ಜೊತೆ ಈಗ ಯಾಕೆ ಹೋಗ್ಬಾರ್ದು? ಅತ್ತೆ ಮಾಡಿರೋ ಸತ್ಕರ್ಮದ ಹಾದಿಲಿ ಮಗ ಸೊಸೆ ನಡೀಬೇಕು ಅನ್ನೋದು ವಾಡಿಕೆ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.